ಓದಿದ್ದು BSc, ನಂತರ ಕಾರ್ಟೂನಿಸ್ಟ್ ಆಗ್ತೀರಿ? ನಮ್ಮ ತಂದೆಯವರು ಚಿತ್ರ ಬರೀತಿದ್ರು ಅಂತ ಕಾಣಿಸುತ್ತೆ ನನಗೆ. ಅವರು ಸ್ಲೇಟಲ್ಲಿ ಆಯ್ ಬರೋ ಮೊದಲು ಹಕ್ಕಿ ಚಿತ್ರ ಬರ್ಕೊಡ್ತಿದ್ದು ಈಗೂ ನೆನಪು ಇದೆ. ಹಾಗೆ ಅನ್ಸುತ್ತೆ ಅಲ್ಲಿಂದ ಈಚೆಗೆ ಬಂದು ಮುಂಗಾರು ಇಂದ ವಡ್ಡಾಸ ರಘುರಾಮ್ ಶೆಟ್ರು ಲಿಟ್ರಲ್ಲಿ ಅವ್ರು ಎತ್ಕೊಂಡೆ ಹೋದಂಗೆ ಅವ್ರ ಪತ್ರಿಕೆ ಸೇರಿಸ್ಕೊಂಡ್ಬಿಟ್ರು. ಮತ್ತು ನನಗೂ ಮತ್ತೇನು ಅವರು ತುಂಬ ಜನರು ಬೆಂಗಳೂರಿಂದ ಸಹ ಆ ಥರ ಹೇಳ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ನಾನು ಹೇಳ್ಕೊಂಡು ಹೋದ್ರು. ಸೊ ಅಲ್ಲಿಗೆ ಸ್ಟಡಿನೂ ಮುಗೀತು. ಸೊ ಪತ್ರಿಕೆ ಉದ್ಯಮ ನನಗೆ ಗೊತ್ತಿಲ್ಲದೆ ನಾನೇ ಎಂಟ್ರಿ ಆದ್ರಿ. ಲಂಕೇಶ್ ಜೊತೆಗಿದ್ದು ನಿಮ್ಮ ಅನುಭವಗಳೆಲ್ಲ ಹೇಗಿತ್ತು? ಒಬ್ಬ ಕಾರ್ಟೂನಿಸ್ಟಿಗೆ ಬೇಕಾದ ವಾತಾವರಣ ಚೆನ್ನಾಗಿರ್ತಿತ್ತು. ಲಂಕೇಶ್ ಕೂಡ ಅದೇ ಥರದ ಮನೋಭಾವದರಾದ್ರಿಂದ ಪೂರ್ತಿ ಸ್ವಾತಂತ್ರ್ಯ ಇದ್ದಿತ್ತು ಅಲ್ಲಿ. ನೀವು ಕಾರ್ಟೂನಿಸ್ಟ್ ಆಗಿದ್ದ ಆ ಕಾಲಕ್ಕೂ ಈಗಿನ ಸಂದರ್ಭಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದೆ? ಇವಾಗ ಒಬ್ಬ ಕಾರ್ಟೂನಿಸ್ಟ್ ಆಗಿರೋದು ಭಾಳ ಕಷ್ಟದ ಕೆಲಸನೂ ಹೌದು. ಮತ್ತು ಎಲ್ಲೊಂದು ಕಡೆ ಈಗ ಈ ಕಾರ್ಟೂನಿಂಗ್ ಕೂಡ ಎಲ್ಲೋ ಒಂದು ಕಡೆ ಇರ್ರಿಲೆವೆಂಟ್ ಆಗ್ತಾ ಇದೆ ಅನ್ಸುತ್ತೆ. ಹಾಗಾಗಿ ಆ ಕಡೆ ಮನಸ್ಸು ಕೂಡ ಹೋಗ್ತಾ ಇಲ್ಲ ಈಗ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವ್ಯಂಗ್ಯ ಚಿತ್ರಕಾರ, ಅಂಕಣಕಾರ ಪಂಜು ಗಂಗೊಳ್ಳಿಯವರಿದ್ದಾರೆ. ಪಂಜು ಗಂಗೊಳ್ಳಿಯವರು ಕುಂದಾಪುರದ ಕಡಲ ಕಿನಾರೆ ಗಂಗೊಳ್ಳಿಯವರು. ನೆಲೆ ನಿಂತದ್ದು ಮುಂಬೈನಲ್ಲಿ. ಹುಟ್ಟೂರಿನಲ್ಲಿ ಕಾಲೇಜು ಶಿಕ್ಷಣ ಮುಗಿಸಿದ ನಂತರ ಅವರು ಸ್ವಲ್ಪ ಕಾಲ ಮುಂಗಾರು ಪತ್ರಿಕೆಯಲ್ಲಿ ಕಾರ್ಟೂನಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಆ ಮೂಲಕ ಪತ್ರಿಕೋದ್ಯಮಕ್ಕೆ ಕಾಲಿಡ್ತಾರೆ. ನಂತರ ಲಂಕೇಶ್ ಪತ್ರಿಕೆಯಲ್ಲಿ ಹಲವು ವರ್ಷಗಳ ಕಾಲ ಕಾರ್ಟೂನಿಸ್ಟ್ ಆಗಿದ್ದರು. ಬಳಿಕ ಮುಂಬೈನ ಪ್ರೀತಿಶ್ ನಂದಿ ಸಂಪಾದಕತ್ವದ ದಿ ಸಂಡೇ ಅಬ್ಸರ್ವರ್ ಪತ್ರಿಕೆಯ ಮೂಲಕ ಇಂಗ್ಲಿಷ್ ಪತ್ರಿಕೋದ್ಯಮಕ್ಕೆ ಪ್ರವೇಶ ಪಡೆಯುತ್ತಾರೆ. 23 ವರ್ಷಗಳಿಂದ ಬಿಸ್ನೆಸ್ ಇಂಡಿಯಾ ಪತ್ರಿಕೆಯಲ್ಲಿ ಕಾರ್ಟೂನಿಸ್ಟ್ ಆಗಿದ್ದಾರೆ. ಚಿತ್ರಕಲೆ ಅವರ ವೃತ್ತಿಯಾದರೆ ಬರವಣಿಗೆ ಅವರ ಪ್ರವೃತ್ತಿ. ಈ ಮಧ್ಯೆ ಅವರು ಸುಮಾರು 20 ವರ್ಷಗಳ ಕಾಲ ಪರಿಶ್ರಮ ಪಟ್ಟು ಕುಂದಾಪುರ ಕನ್ನಡ ನಿಘಂಟು ಸಂಪಾದನೆ ಮಾಡಿದ್ದಾರೆ. ಈಗಲೂ ಅವರು ಹಲವು ಪತ್ರಿಕೆಗಳಿಗೆ ಬರಹಗಳನ್ನು ಬರೀತಿದ್ದಾರೆ. ಮೈಸೂರಿನ ಆಂದೋಲನ ಪತ್ರಿಕೆಗೆ ಅವರು ಅಂಕಣಕಾರರಾಗಿದ್ದಾರೆ. ಪಂಜು ಅವರದ್ದು ಬಹುಮುಖ ವ್ಯಕ್ತಿತ್ವ. ಈ ದಿನದ ವೀಕ್ಷಕರಿಗೆ ಪಂಜು ಅವರ ಬಗ್ಗೆ ಇನ್ನಷ್ಟು ತಿಳಿಯುವ ಅವಕಾಶ ಒದಗಿ ಬಂದಿದೆ. ಅದನ್ನು ಅವರ ಮಾತಿನಿಂದಲೇ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್, ಈ ದಿನಕ್ಕೆ ನಿಮಗೆ ಸ್ವಾಗತ. ನೀವು ಓದಿದ್ದು BSc, ನಂತರ ಕಾರ್ಟೂನಿಸ್ಟ್ ಆಗ್ತೀರಿ. ಹೇಗೆ ನಿಮ್ಮೊಳಗೊಬ್ಬ ಕಾರ್ಟೂನಿಸ್ಟ್ ಇದ್ನ ಅಥವಾ ಒಬ್ಬ ಪತ್ರಕರ್ತ ಇದ್ನ? ಆರ್ಟಿಸ್ಟ್ ಇದ್ದಿದ್ದ, ಕಾರ್ಟೂನಿಸ್ಟು ಅಲ್ಲ. ಆರ್ಟಿಸ್ಟ್. ಅದೊಂದು ಹೆರಿಟೇಡ್ ಥರನೇ ವಂಶವಾಗಿ ಇದರಲ್ಲೇ ಬಂತು ಚಿತ್ರ ಬರೆಯೋದು. ನಂತರ ಅದು ಚಿತ್ರ ಬರಿತಾ ಯಾಕೋ ಒಮ್ಮೆ ಕ್ಯಾರಿಕೇಚರ್ ಬರೆಯೋ ಒಂದೇನೋ ಬಂದ್ಬಿಡ್ತಪ್ಪ. ಅಂದರೆ ಸಣ್ಣ ವಯಸ್ಸಲ್ಲೇ ಹೈಸ್ಕೂಲ್ನಲ್ಲಿ ಇರುವಾಗಲೇ ಬಂತ ಅಥವಾ ಅದಕ್ಕೂ ಮೊದಲೇ ಬಂತು? ಯಾಕೆ ನಮ್ಮ ತಂದೆಯವರು ಚಿತ್ರ ಬರೀತಿದ್ರು ಅಂತ ಕಾಣಿಸುತ್ತೆ ನನಗೆ. ಅವರು ಸ್ಲೇಟಲ್ಲಿ ಆಯ್ ಬರೋ ಮೊದಲು ಹಕ್ಕಿ ಚಿತ್ರ ಬರ್ಕೊಡ್ತಿದ್ದು ಈಗೂ ನೆನಪು ಇದೆ. ಸೊ ಹಾಗೆ ಅನ್ಸುತ್ತೆ ಅಲ್ಲಿಂದ ಈಚೆಗೆ ಬಂತು ಅಂತ ಇದು ಅಂಶ ಇದೆ. ನೀವು BSc ಮುಗಿತಿದ್ದಾಗ MSc ಮಾಡಬೇಕು ಅಂತ ಆ ಥರ ಏನಾದ್ರು ಮನೆಯಲ್ಲಿ ಒತ್ತಡ ಇತ್ತು? ಇಲ್ಲ. ಅಥವಾ ನೀವು ಕಾರ್ಟೂನಿಸ್ಟ್ ಆದ ಬಗ್ಗೆ ನಿಮ್ಮ ಮನೆಯಲ್ಲಿ ಪ್ರತಿಕ್ರಿಯೆ ಹೇಗಿತ್ತು ಅಂತ? BSc ಮುಗಿತಾ ಇದ್ದ ಹಾಗೆ ಮುಂಗಾರು ಇಂದ ವಡ್ಡಾಸ ರಘುರಾಮ್ ಶೆಟ್ರು ಲಿಟ್ರಲ್ಲಿ ಅವ್ರು ಎತ್ಕೊಂಡೆ ಹೋದಂಗೆ ಅವ್ರ ಪತ್ರಿಕೆ ಸೇರಿಸ್ಕೊಂಡ್ಬಿಟ್ರು. ಮತ್ತು ನನಗೂ ಮತ್ತೇನು ಅವರು ತುಂಬ ಜನರು ಬೆಂಗಳೂರಿಂದ ಸಹ ಆ ಥರ ಹೇಳ್ಕೊಂಡು ಹೋಗಿದ್ದಾರೆ. ನಾನು ಹೇಳ್ಕೊಂಡು ಹೋದ್ರು. ಸೊ ಅಲ್ಲಿಗೆ ಸ್ಟಡಿನೂ ಮುಗೀತು. ಸೊ ಪತ್ರಿಕೆ ಉದ್ಯಮ ನನಗೆ ಗೊತ್ತಿಲ್ಲದೆ ನಾನೇ ಪತ್ರಿಕೆ ಬಂದ್ಬಿಟ್ರೆ. ಅಂದರೆ ಮುಂಗಾರು ನಿಮ್ಮನ್ನು ಪತ್ರಕರ್ತನಾಗಿ ಸಹ ಬೆಳೆಸಿತ್ತಲ್ಲ, ಬರವಣಿಗೆಯಲ್ಲಿ ತೊಡಗೊಳ್ಳುವಂಗೆಯೂ ಮಾಡಿತ್ತು ಅನ್ಸುತ್ತೆ. ಹೌದು ಹೌದು. ಆಮೇಲೆ ಲಂಕೇಶಿಗೆ ಹೋಗಿದ್ದು ಹೇಗಿತ್ತು ಸರ್ ಅದು? ಅಲ್ಲಿಂದ ಲಂಕೇಶ್ ಪತ್ರಿಕೆಗೆ ಹೋದೆ. ಅದು ಹೆಂಗಾಯ್ತು? ಅವ್ರು ಮುಂಗಾರುವಿಂದ ಹೋಗಬೇಕಾದ ಸಂದರ್ಭ ಏನಾದ್ರು ಬಂತ? ಮುಂಗಾರು ಅಂತ ಹೇಳಿದ್ರೆ ಯಾಕೋ ದಿನಪತ್ರಿಕೆ ಆದ್ರಿಂದ ನನಗೆ ಹೆಚ್ಚು ಅದು ಹೆಕ್ಟಿಕ್ ಆಗಿರುತ್ತೆ ಇತ್ತು. ನೋಡೋಣ ಅಂತ ಮತ್ತೆ ಬೆಂಗಳೂರಿಗೆ ಹೊರಟಿದ್ದು. ಅಲ್ಲೂ ಕೂಡ ಭಾಳ ಸುಲಭದಲ್ಲಿ ಅವ್ರು ಹೇಳ್ಕೊಂಡ್ರು. ಲಂಕೇಶ್ ಜೊತೆಗಿದ್ದು 4 ವರ್ಷ ಅನುಭವಗಳೆಲ್ಲ ಹೇಗಿತ್ತು ಸರ್? ಅದೊಂದು ಸ್ವಲ್ಪ ವಿವರಿಸೋದು. ಅದೊಂದು ಭಾಳ ವಿಶಿಷ್ಟವಾದ ಅನುಭವ ಅದು. ಅಂದರೆ ಅಲ್ಲಿ ಒಬ್ಬ ಕಾರ್ಟೂನಿಸ್ಟಿಗೆ ಬೇಕಾದ ವಾತಾವರಣ ಚೆನ್ನಾಗಿರ್ತಾಯಿತ್ತು. ಮತ್ತು ಲಂಕೇಶ್ ಕೂಡ ಅದೇ ಥರದ ಮನೋಭಾವದರಾದ್ರಿಂದ ಪೂರ್ತಿ ಸ್ವಾತಂತ್ರ್ಯ ಇದ್ದಿತ್ತು ಅಲ್ಲಿ. ಲಂಕೇಶಿಗೆ ಬರೀತಿದ್ರ ನೀವು? ಬರಿತಾ ಇಲ್ಲ ಆಯಿತು. ಅದು ಬರೀತಿದ್ದಂದರೆ ಕೊನೆಯಲ್ಲಿ ಸ್ವಲ್ಪ ಕಾಲ ಈ ಅರಬಿ ನೈಟ್ಸನ್ನು ಅದರದ್ದು ಒರಿಜಿನಲ್ ಕಥೆನ ಬರಿತಾ ಇದ್ವಿ. ಅದು ನಾನು ಆವಾಗ ಗೊತ್ತಾದ ಇದು ಅರಬಿ ನೈಟ್ಸ್ ಮಕ್ಕಳ ಕಥೆ ಅಲ್ಲ, ಅದೊಂದು ವಯಸ್ಕರ ಕಥೆ ಅಂತ. ಅಲ್ಲಿ ಬರೆಯುವುದು ಸ್ವಲ್ಪ ನನಗೆ ಶುರುವಾಗಿದ್ದು ಅಲ್ಲಿಂದ ಅಂತ ಬರವಣಿಗೆ. ತುಂಬ ನೆನಪಿಗೆ ಬರುವ ಲಂಕೇಶ್ ಜೊತೆಗಿನ ನಿಮ್ಮ ಸಂಬಂಧ ಅಂತ ಹತ್ತಿರ ಸಂಬಂಧ ಅಂತ ಇಲ್ಲ, ಆದರೆ ಆ ಪತ್ರಿಕೆ ಜೊತೆಲಿ ನನಗೆ ಚೆನ್ನಾಗಿ ಅಲ್ಲಿ ಫಿಟ್ ಆಗ್ತಾ ಇದ್ವಿ. ಅದು ಭಾಳ ಯಾವತ್ತೂ ನೆನಪಿರುವಂಥದ್ದು.
ಮತ್ತು ಮುಂಬೈಗೆ ಹೋಗಿದ್ದು ಹೇಗೆ ಸರ್ ನೀವು ಇಂಗ್ಲೀಷ್ ಪತ್ರಿಕೋದ್ಯಮಕ್ಕೆ? ಒಂದು ವೃತ್ತಿಯ ಹುಡುಕಾಟದಲ್ಲೇ ಹೋದ್ರಾ ಅಥವಾ ಏನಾದರೂ? ಒಂದು ಸಂದರ್ಭದಲ್ಲಿ ಈಗ ಲಂಕೇಶ್ ಪತ್ರಿಕೆ ಬಿಡಬೇಕಾಯಿತು. ಹಾಂ 89-90 ಇರಬೇಕು. ಆವಾಗ ನನಗೆ ಮೂಲತಃ ಇಲ್ಲಿ ಹೋಗಬೇಕಿದ್ದು ಇಂಡಿಯಾ ಟುಡೇಗೆ, ಆದರೆ ಅದು ಆಗಲಿಲ್ಲ. ನಂತರ ಡೆಲ್ಲಿಯಿಂದ ಮುಂಬೈ ಬಂದು ಪ್ರೀತೀಶ್ ನಂದಿ ಜೊತೆಯಲ್ಲಿ ಸಂಪರ್ಕ ಆಯಿತು. ಅವರು ಆವಾಗ ದಿ ಸಂಡೇ ಅಬ್ಸರ್ವರ್ ಶುರು ಮಾಡ್ತಾಯಿದ್ರು. ಜಸ್ಟ್ ಕಮ್ ಆ್ಯಂಡ್ ಜಾಯಿನ್ ಅಂತ ಹೇಳಿದ್ರು. ಸೊ ಹಾಗೆ ಕನ್ನಡದಿಂದ ಇಂಗ್ಲೀಷಿಗೆ ಹಾರೋಕ್ಕಾಯಿತು. ಅದು ಹೇಗನ್ನಿಸ್ತು ಸರ್ ಫಸ್ಟ್ ನೀವು ಮುಂಬೈಗೆ ಹೋಗಿ? ಮುಂಬೈ ಹೋದ ಸ್ವಲ್ಪ, ಯಾಕಂದರೆ ಅದು ಹೊಸ ಅನುಭವ. ಹೌದು, ಭಾಷೆನೂ ಬೇರೆ, ವಾತಾವರಣ ಬೇರೆ, ಯಾಕಂದರೆ ಅಲ್ಲಿಯ ಜರ್ನಲಿಸಮ್ ಕಲ್ಚರ್ ಕೂಡ ಬೇರೆ ಇತ್ತು. ಸೊ ಕೆಲವು ತಿಂಗಳು ಸ್ವಲ್ಪ ಎಲ್ಲನೂ ನೋಡಿಕೊಂಡು ಕಲಿಬೇಕು. ನಂತರ ಅಲ್ಲಿ ಕಾರ್ಟೂನಿಸ್ಟ್ ಆಗಿ ಇದ್ರೆ? ಹೌದು, ಕಾರ್ಟೂನಿಸ್ಟ್, ಸ್ಟಾಫ್ ಕಾರ್ಟೂನಿಸ್ಟ್ ಆಗಿ ಇದ್ದಿದ್ದು. ನೀವು ಈಗ 25 ವರ್ಷ ಆಯ್ತು ಅನ್ಸುತ್ತಲ್ಲ ಮುಂಬೈನಲ್ಲಿ? ಹೌದು, 30 ವರ್ಷ ಆಯಿತು. 30 ವರ್ಷ. 92ರಲ್ಲಿ ಬಾಂಬೆಗೆ ಹೋಗಿದ್ದು. ನೀವು ಕಾರ್ಟೂನಿಸ್ಟ್ ಆಗಿದ್ದ ಆ ಕಾಲಕ್ಕೂ ಈಗಿನ ಸಂದರ್ಭಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದೆ ಅಂತ? ನಿಮಗೆ ಆಗಿದ್ದ ಫ್ರೀಡಮ್ ಇದೆಯಾ, ಅಥವಾ ಈಗ ನೀವು ಗುಂಪಿಗೆ ಸೇರದ ವ್ಯಕ್ತಿಯಾಗಿ ಇರಬೇಕು ಅನ್ನೋ ಒತ್ತಡಗಳೇನಾದರೂ ಇರ್ತಾವ ಅಂತ? ಈಗ ಕಾರ್ಟೂನಿಸ್ಟ್ ಆಗಿರೋದು ಭಾಳ ಕಷ್ಟದ ಕೆಲಸನೂ ಹೌದು. ಮತ್ತು ಎಲ್ಲೊಂದು ಕಡೆ ಈಗ ಈ ಕಾರ್ಟೂನಿಂಗ್ ಕೂಡ ಎಲ್ಲೋ ಒಂದು ಕಡೆ ಇರ್ರಿಲೆವೆಂಟ್ ಆಗ್ತಾ ಇದೆ ಅನಿಸುತ್ತೆ. ಹಾಗಾಗಿ ಆ ಕಡೆ ಮನಸ್ಸು ಕೂಡ ಹೋಗ್ತಾ ಇಲ್ಲ ಈಗ. ಅದೇ ಹಾಗೆ ಈ ಪ್ರವೃತ್ತಿ ಆಗಿದ್ದು ಲೇಖನನಿಗೆ ಸ್ವಲ್ಪ ಹೆಚ್ಚು ಕಡೆ ಜಾಸ್ತಿ ನೀವು ಬರದ ಕಡೆಗೆ ಬರುವ. ಹೌದು. ಆಮೇಲೆ ಇದು ಎಲ್ಲದರ ಮಧ್ಯೆ ನೀವು ಕುಂದಾಪುರ ಕನ್ನಡ ನಿಘಂಟು ಮಾಡಬೇಕು ಅಂತ ಅದು ಹೆಂಗೆ ಹೊರಟ್ರಿ ಸರ್? ಅದು ಬೇರೆನೇ ಆದ ಒಂದು. ಹೌದು, ಅದು ನನಗೂ ಕೂಡ ಅದೊಂದು ಆಶ್ಚರ್ಯದ ಬೆಳವಣಿಗೆ. ಅದು ಡೈವರ್ಸಿಫಿಕೇಶನ್ ಥರ. ಮನೆ ಮಾತು ಇದು ಕುಂದಾಪುರ ಕನ್ನಡ. ಊರಲ್ಲಿರುವಾಗ ಅದೇನು ಅಂತ ನನಗೆ ವಿಶೇಷ ಅನಿಸ್ತಾ ಇಲ್ಲ ಆಯಿತು, ಯಾಕಂದ್ರೆ ದಿನ ಮಾತಾಡ್ತಿದ್ವಿ, ಕೇಳ್ತಾ ಇದ್ವಿ, ಅದರಿಂದಾಗಿ. ಆದರೆ ಮುಂಬೈ ಯಾವತ್ತು ಹೋದು ಆವಾಗ ನನಗೆ ಗೊತ್ತಾಯ್ತು ಇಲ್ಲಿ ಎಕ್ಸ್ಪ್ರೆಷನ್ಸ್ ಎಲ್ಲ ಭಾಳ ಭಿನ್ನವಾಗಿದೆ. ಒಮ್ಮೆ ಯಾವುದೋ ಒಂದು ಆಫೀಸ್ನ ಇರುವಾಗ ತುಂಬ ಮಳೆ ಬರ್ತಾಯಿತ್ತು. ನಾವು ಕುಂದಾಪುರದಲ್ಲಿ ತುಂಬ ಮಳೆ ಬಂದಾಗ, ಜೋರು ಮಳೆ ಬಂದಾಗ ಜಿರಾಪತಿ ಮಳೆ ಅಂತ ಹೇಳ್ತೀವಿ ಅದಕ್ಕೆ. ಜಿರಾಪತಿ. ಹಾಂ, ಹಾಗೆ ಹೇಳ್ತಾ ಇದ್ದು. ನನ್ನ ಸ್ನೇಹಿತರೊಬ್ಬರು ಇದ್ದಿದ್ರು, ಏನು ಜನ ಎಂತ ಮರ ಜಿರಾಪತಿ ಮಳೆ ಬರ್ತಿತ್ತಲ್ಲ ಅಂತೇಳಿ ರಾತ್ರಿ 9-10 ಗಂಟೆಗೆ. ಅವರೇ ನನಗೆ ಕೇಳಿ, ಜಿರಾಪತಿ ಮಳೆ ಅಂದರೆ ಏನಂತ ಗೊತ್ತಾ ನಿಮಗೆ ಅಂತೇಳಿ. ನನಗೆ ಕಡಿದ ಗೊತ್ತಿಲ್ಲ ಆಯಿತು, ಹೇಳ್ತಾ ಇದ್ವಿ. ಹೌದು, ಅವ್ರು ಹೇಳ್ದ ಜಿರಾಪತಿ ಅನ್ನೋದು ಈ ಚಿರಾಪುಂಜಿದು ಕುಂದಾಪುರ ಗ್ರಾಮ್ಯ ರೂಪ ಅಂತ ಹೇಳಿದ್ರು. ಚಿರಾಪುಂಜಿ. ಹೌದು, ಇಸ್ ದ ಹೈಯೆಸ್ಟ್ ರೈನ್ ಫಾಲ್ ಆಗ್ತಿರೋ ಜಾಗ. ಆವಾಗ ನನಗೆ ಅದು ಕುಂದಾಪುರದೊಂದು ಏನೋ ಫ್ಲ್ಯಾಶ್ ಆಯಿತು ಒಂಥರ. ನೋಡಿ ಕುತೂಹಲಕ್ಕೆ ಅಂತೇಳಿ ಒಂದಿಷ್ಟು ನನ್ನ ಬಾಲ್ಯದಲ್ಲಿ ಕೇಳ್ತಿದ್ದೆಲ್ಲ ಶಬ್ದಗಳನ್ನು ನೆನಪು ಮಾಡ್ಕೊಳ್ಳೋ ಶುರುವಾಗ ತುಂಬ ಭಿನ್ನವಾದ ಶಬ್ದಗಳು ಎಲ್ಲವು. ಹಾಗೆ ನೋಡಿ ಬರೀತಾ ಹೋದಾಗ ಒಂದಿಷ್ಟು ಕೆಲವು ಸಾವಿರ ಶಬ್ದಗಳಾಗ್ಬಿಟ್ಟವು. ಆವಾಗ ಅನ್ಸಿ ಯಾಕೆ ಒಂದು ನಿಘಂಟುನೇ ಮಾಡಬಾರ್ದು ಅಂತೇಳಿ ಹಾಗೆ ಕುಂದಾಪುರ ಕನ್ನಡ ನಿಘಂಟು ಶುರುವಾಯಿತು. ಆಮೇಲೆ ಫಸ್ಟ್ ಹಿಂಗೆ ಮಾಡ್ತಾ ಹೋದ್ರೆ ಆಮೇಲೆ ಅದು ಸೀರಿಯಸ್ ಆಗಿ ಅವ್ರ ಕಡೆಗೆ ಸೀರಿಯಸ್ ಆಗಿ ಸುಮಾರು ಎಷ್ಟಂದ್ರೆ 20 ವರ್ಷ ಆಗಿದ್ದೇ ಗೊತ್ತಾಗಲಿಲ್ಲ. 2001 2021 ತನಕ. ಈಗ ನಿಘಂಟು ರೆಡಿ ಮಾಡೋದಂದ್ರೆ ಅದಕ್ಕೊಂದು ಮೆಥಡ್ ಏನಾದರೂ ಇದೆಯಾ ಸರ್? ಯಾರನ್ನಾದ್ರೂ ನೀವು ಆ ಥರ ವೆಂಕಟಸುಬ್ಬಯ್ಯ ಈ ಥರದವ್ರು? ಇಲ್ಲ, ಅದು ಕೂಡ ಹಾಗೆ ಈ ಕಾರ್ಟೂನಿಂಗ್ ಕಲ್ತಾಗಿನ ಹಂಗಿದ್ದು. ಅದು ಕೂಡ ಯಾವುದೇ ಅದರಲ್ಲಿ ಹಿಂದಿನ ಅನುಭವ ಏನೂ ಇರಲಿಲ್ಲ, ಅದರಲ್ಲಿ ಏನು ಕಲ್ತದ್ದು ಏನಿಲ್ಲ. ನನ್ನ ಉದ್ದೇಶ ಅಷ್ಟಾಗಿತ್ತು, ಈ ಶಬ್ದಗಳನ್ನೆಲ್ಲ ಒಂದು ಸಂಗ್ರಹ ಮಾಡಿ ಇಡುವುದು ಅಷ್ಟೇ. ಯಾಕಂದ್ರೆ ಈಗಂತೂ ಆ ಶಬ್ದಗಳು ಬಳಕೆಯಲ್ಲೇ ಇಲ್ಲ. ಈಗ ನಾನು 20 ವರ್ಷ ಹಿಂದೆ ಅಲ್ಲಿ ಶುರು ಮಾಡಿದಾಗ ಏನು ಶಬ್ದಗಳು ಇದ್ದವು ಅದೇ ಶಬ್ದ 21 ವರ್ಷದ ನಂತರ ಆ ಶಬ್ದ ಕೇಳಿಸ್ತಾನೆ ಇಲ್ಲ. ಈಗ ಅದಕ್ಕೆ ಹಿಂದೆ ಅಂತೂ ಎಷ್ಟು ಸಾವಿರ ಶಬ್ದಗಳು ಹೋಗಿರ್ಬೋದು. ಕೊನೆ ಪಕ್ಷ ಇಲ್ವ ದಾಖಲಾಗಿ ಆದರೂ ಆ ಶಬ್ದಗಳು ಜೀವಂತ ಇರಲಿ ಅಂತೇಳಿ ಒಂಥರ ಮ್ಯೂಸಿಯಂನಲ್ಲಿ ವಸ್ತುಗಳಿದ್ದ ಹಾಗೆ ಆ ಪ್ರಯತ್ನಲ್ಲಿ ನಿಘಂಟು ಮಾಡಿ ಮುಗಿಸ್ತೀವಿ. ಅದೇನು ಸವಾಲುಗಳೇನು? ಸವಾಲು ಅಂತ ಹೇಳಿದ್ರೆ ಅದು ಆ ಶಬ್ದಗಳನ್ನು ಹುಡುಕೋದೇ ಒಂದು ಸವಾಲು, ಮತ್ತು ಆ ಶಬ್ದಗಳ ಅರ್ಥನ ಹುಡುಕೋದು ಒಂದು ಭಾಳ ಸವಾಲು ಆಗ್ತಾಯಿತ್ತು. ನಾವು ಹೇಳ್ತೀವಿ ಭಾಳ, ಈಗ ಹೇಳಿದ್ದಾರೆ ಜಿರಾಪತಿ ಮಳೆ, ಅದು ಶಬ್ದ ಗೊತ್ತು, ಆ ಅರ್ಥ ಗೊತ್ತಿರುತ್ತೆ, ಆ ಅರ್ಥ ಇತ್ತಂತೂ ಕೂಡ ಗೊತ್ತಿರುತ್ತಲ್ಲ. ಹಾಗೆ ಒಂದು ಶಬ್ದ ನನಗೆ ಒಂದು 3 ವರ್ಷ ತಗೊಳ್ತದೆ ಅದು ಅರ್ಥ ಹುಡುಕೋಕೆ. ಹಜಾನ್ ಹರ್ದವ್ ಅಂತೇಳಿ ಅದೊಂದು ನಾವು ಮಕ್ಕಳಿಗೆ ಬಳಸುವ ಒಂದು ಸಣ್ಣ ಬೈಗಳದು, ಹಜಾನ್ ಹರ್ದವ್. ನೋಡಿ ಇದು ಅರ್ಥ ಏನಂತ ಕೇಳಿದ್ರೆ ಅಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಆಯಿತು.
ಅಲ್ಲಿ ಕುಂದಾಪುರ ಕನ್ನಡದ ವಿಶೇಷ ಏನಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಒಂದು ಭಾಷೆ 20 ಕಿಲೋಮೀಟ್ರಿಗೆ ಬದಲಾಗುತ್ತೆ ಅಂತ ಹೇಳ್ತೀವಿ ನಾವು. ಅದು ನಮ್ಮಲ್ಲಿ ಹಾಗಲ್ಲ. ಈ ಕುಂದಾಪುರ ಕನ್ನಡ ಬರೀ 2 ಕಿಲೋಮೀಟ್ರಿಗೆ ವ್ಯತ್ಯಾಸ ಆಗ್ತದೆ. ಹೇಗೆ ಕುಂದಾಪುರದಲ್ಲಿ ನಾವು ಮಾತಾಡುವ ಅರ್ಥ ಈ ಗಂಗೊಳ್ಳಿಯವರಿಗೆ ಅರ್ಥ ಆಗೋಲ್ಲ, ಗಂಗೊಳ್ಳಿಯವರ ಮಾತಾಡುವ ಅರ್ಥ ಈ ನಾವುಂದದವ್ರಿಗೆ ಅರ್ಥ ಆಗೋಲ್ಲ. 2-3 ಕಿಲೋಮೀಟ್ರ್ ವ್ಯತ್ಯಾಸ ದೂರ ಅಷ್ಟೇ ಇರೋದು. ಆವಾಗ ಈ ಶಬ್ದದ ಅರ್ಥ ಹುಡ್ಕೊತ ಹೋದರೆ ಯಾರಿಗೂ ಹೆಚ್ಚಿನವರೇ ಆ ಕೇಳಲೇ ಇಲ್ಲ, ಕೆಲವರಿಗೆ ಆ ಅರ್ಥನೂ ಗೊತ್ತಾಗಲ್ಲ ಕೇಳೋರಿಗೆ. ಕೊನೆಗೆ ಒಂದು ಸುಮಾರು 3 ವರ್ಷದ ನಂತರ ಒಬ್ಬರು ವಯಸ್ಸಾದರ ಹತ್ರ ಮಾತಾಡುವಾಗ ಅವರೊಂದು ಹಿಂಟ್ ಕೊಟ್ಟರು. ಅಲ್ಲಿ ನೋಡಿ ಹಜಾನ್ ಹರದ್ ಅನ್ನೋದು 2 ಶಬ್ದ ಇದೆ. ಅದರಲ್ಲಿ ಹಜ ಅಂದ್ರೆ ಹೇಳಿದ್ರೆ ಈ ದನಗಳು ಸೊಕ್ಕದಾಗ ಅವರ ಕುತ್ತಿಗೆಗೆ ಒಂದು ಮರ ತುಂಡು ಕಟ್ತೀವಿ ನಾವು, ಅದಕ್ಕೆ ನಾವು ಕುಂಟಿ ಅಂತೀವಿ, ಅದಕ್ಕೆ ಹಜ ಅಂತ ಹೇಳ್ತೇವೆ. ಆವಾಗ ಅರ್ಥ ಆಯ್ತು ಹಜ ಹರಿದದ್ದು ಅಂತ ಹೇಳ ನಿಯಂತ್ರಣದಲ್ಲಿ ಇಲ್ಲದೆ ಇರ್ಬೋದು. ಅಲ್ಲಿ ಅರ್ಥ ಆಯ್ತು. ನಾವು ಈ ಮಕ್ಕಳಿಗೆ ಬೈಯುವಾಗ ಹಜಾನರದ ಮಕ್ಕಳು ಬಂದು ಹಾಳು ಮಾಡಿ ಹೋದ್ವು ಅಂತೇಳಿ, ಅಂದರೆ ಈ ನಿಯಂತ್ರಣದಲ್ಲಿದ್ದ ಮಕ್ಕಳೆಲ್ಲ ಬಂದು ಎಲ್ಲ ಹಾಳು ಗೆಡವಿ ಹೋದ್ವು ಅಂತೇಳಿ. ಸೊ ಇಂಥ ಶಬ್ದಗಳು ಭಾಳ ಇಂಟ್ರೆಸ್ಟಿಂಗ್ ಕೊಡ್ತಾಯಿತ್ತು, ಒಂಥರ ಸವಾಲು ಕೊಡ್ತಾಯಿತ್ತವು. ಆ ಸವಾಲು ತಗೊಳ್ಳೋದು ಒಂದು ವಿಶೇಷ ಅನುಭವ ಕೊಡ್ತಿತ್ತು. ಅದಕ್ಕೇನಾದ್ರು ಕ್ಷೇತ್ರ ಕಾರ್ಯ ಥರ ಮಾಡ್ತಾ ಇದ್ರಾ ನೀವು ಮುಂಬೈಯಿಂದ ಬಂದು? ಹೌದು, ಮುಂಬೈಗೆ ಆವಾಗ ಇದೆಲ್ಲ ಇಲ್ವಲ್ಲ, ನಿಮ್ಮ ಮೊಬೈಲ್ ಗಿಬೈಲ್ ಅಂಥದ್ದು ಭಾಳ ಜೋರಾಗಿತ್ತಲ್ಲ. ಸೊ ಅದು 3-4 ತಿಂಗಳಿಗೊಮ್ಮೆ 6-7 ದಿನ ಇಲ್ಲಿ ಇದ್ದು ಸ್ನೇಹಿತರ ಜೊತೆಲಿ ಅಲ್ಲಿ ಇಲ್ಲೆಲ್ಲ ತಿರುಗಿ ಒಂದಿಷ್ಟು ಮಾಡ್ಕೊಂತ ಹೋಗಿ ಮತ್ತು ಹೆಚ್ಚಿನದೆಲ್ಲ ನಮ್ಮ ನೆನಪಿಂದಲೇ. ಮತ್ತು ಇನ್ನೊಂದು ಮುಂಬೈಯ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಬೆಂಗಳೂರಿಗಿಂತಲೂ ಹೆಚ್ಚಿನ ಕನ್ನಡಗಳು ಕೇಳು ಸಿಗ್ತವೆ. ಅಲ್ಲೂ ಹಾಗೆ ನಾನು ಈ ಕುಂದಾಪುರ ಸಂಬಂಧಪಟ್ಟ ಬೇರೆ ಬೇರೆ ಪ್ರದೇಶದವರೆಲ್ಲ ಸಿಗ್ತಾಯಿದ್ರು ಅಲ್ಲೇ ನನಗೆ ಈ ಶಬ್ದಗಳನ್ನು ಸಂಗ್ರಹ ಮಾಡೋಕ್ಕೂ ಕೂಡ ಆಗ್ತಾಯಿತ್ತು. ಮತ್ತು ಅದ್ರ ಜೊತೆಲಿ 1-2-3 ಜನ ಸ್ನೇಹಿತರು ಸಿಕ್ಕಿದ್ರು, ಭಾಳ ಇನ್ವಾಲ್ವ್ಮೆಂಟ್ ಇತ್ತು. 20 ವರ್ಷ ಅದು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರ? ಹೌದು. ಬ್ರೇಕ್ ಎಲ್ಲ ಬ್ರೇಕ್ ಅಂತ ಹೇಳಿದ್ರೆ ಡಿಲೇ ಆಯ್ತಾ? ಡಿಲೇ ಏನಲ್ಲ, ಡಿಲೇ ಆಗಿದ್ದು ಕೊನೆಯಲ್ಲಿ ಒಂದು ಕೆಲವು ವರ್ಷ ಪಬ್ಲಿಷರನ್ನು ಕೊರೋನಾ ಬಂದ ಟೈಮಲ್ಲಿ ಸ್ವಲ್ಪ ಡಿಲೇ ಆಗಿತ್ತಲ್ಲ ಸರ್, ನೀವು ಅನೌನ್ಸ್ ಮಾಡಿದ್ರಿ 21ಕ್ಕೆ ರಿಲೀಸ್. ಹೌದು, ಅಷ್ಟರೊಳಗಡೆ ಅದಕ್ಕೆ ಇದು ಪಬ್ಲಿಷರ್ ಸಿಕ್ಕಿದ್ರು, ಆದರೆ ಪಬ್ಕಟ್ ಮಾಡಲಿಕ್ಕೆ ಆಗಲಿಲ್ಲ ಆಯಿತು. ಸೊ 2021ರಲ್ಲಿ ಅದು ಪಬ್ಲಿಷ್ ಆಯಿತು. ನಮ್ಮ ಕುಂದಾಪುರದವರು ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ಅಂತೇಳಿ ಅವರು ಅದಕ್ಕೆ ದತ್ತಿ ನಿಧಿ ಕೊಟ್ಟು ಅದರಿಂದ ಪಬ್ಲಿಷ್ ಮಾಡಲಿ ಸಾಧ್ಯ ಆಯಿತು. ಒಟ್ಟು ಎಷ್ಟು ಪದಗಳಿವೆ ಸರ್ ಅದರಲ್ಲಿ? ಅದರಲ್ಲಿ ಸುಮಾರು 10,000 ಶಬ್ದಗಳಿದ್ದಾವೆ ಮತ್ತು 1,700 ನುಡಿಗಟ್ಟುಗಳು. ಈ ಹವ್ಯಕ ಕನ್ನಡ ಮತ್ತು ಕುಂದಾಪುರ ಕನ್ನಡ ಮತ್ತು ಈ ಕಡೆ ಸುಳ್ಯಕ್ಕೆ ಬಂದರೆ ಅರೆ ಕನ್ನಡ, ಹೆಂಗೆ ನಿಮಗೆ ಅದರಲ್ಲಿ ವ್ಯತ್ಯಾಸ ಕಾಣ್ತದೆ ಅಂತ? ಇಲ್ಲ, ನನಗೆ ಇದು ಎರಡೂ ನನಗೆ ಹೆಚ್ಚು ಪರಿಚಯ ಇಲ್ಲ ನಿಜ ಹೇಳ್ಬೇಕಂದ್ರೆ. ಹವ್ಯಕ ಕನ್ನಡಕ್ಕೆ ಕೇಳಿ ಗೊತ್ತು ಬಿಟ್ಟರೆ ಆದರೆ ನನಗೆ ಅದರದ ಲಕ್ಷಣಗಳು ಗೊತ್ತಾಗಲಿಲ್ಲ. ಯಾಕಂದ್ರೆ ನಾನೇನು ನಿಘಂಟುಕಾರನೂ ಅಲ್ಲ, ಭಾಷಾ ಪಂಡಿತನೂ ಅಲ್ಲ. ಹವ್ಯಕ ಕನ್ನಡದವ್ರದ್ದು ಏನಾದ್ರು ಬಂದಿದೆಯಾ ಸರ್? ಅವ್ರದ್ದು ನಿಘಂಟು ಬಂದಿದೆ. ಹೌದು, ನಿಮ್ಮ ಇದ್ರದ್ದು ಒಂದು ಬಂದಿರಬೇಕು, ಹರೆಗನ್ನಡದ್ದು ಒಂದು ನಿಘಂಟು ಬಂದಿದೆ. ಹಾಂ, ಈಗ ಅದು 2ನೇ ಎಡಿಷನ್ ಬರ್ತಾ ಇದೆ. ಅದರಲ್ಲಿ ಮತ್ತೆ ಎಷ್ಟು ಪದಗಳಿರ್ತವೆ ಸರ್? ಅಲ್ಲ, ಇದನ್ನೇ ಇಂಪ್ರೂವೈಸ್ ಮಾಡಿ, ಇದನ್ನೇ ಪರಿಷ್ಕರಣೆ ಮಾಡಿ ಒಂದಿಷ್ಟು. ಹೌದು, ಅದನ್ನ ಈಗ ಅದು ಯಾವತ್ತು ಅದು ಪ್ರಿಂಟಿಂಗ್ ಹೋಯ್ತು ಆ ದಿನದಲ್ಲಿ ಮತ್ತೂ ಕೂಡ ಅದು ಸಂಗ್ರಹ ಆಗ್ತಾನೆ ಬಂದು ಮತ್ತೊಂದಷ್ಟು ಸೇರಿಸಿ. ಹೌದು, ಇನ್ನೊಂದು ಕೆಲವು 100 ಶಬ್ದಗಳು ಎಡಿಷನ್ ಆಗ್ತವೆ ಅದರಲ್ಲಿ. ಅದು ಮುಂದೆ ಅದೇ ಥರ ಆಗ್ತಾನೆ ಹೋಗುತ್ತೆ. ಹೌದು, ಮೊನ್ನೆ ಲಿಟ್ರೇಚರ್ ಫೆಸ್ಟಲ್ಲಿ ನೀವು ಅದ್ರ ಬಗ್ಗೆ ಮಾತಾಡಿದ್ರಿ, ಒಂದು ಸಣ್ಣ ಹೆಬ್ಬೆರಳು ಗಾತ್ರದ ಒಂದು ಡಿಕ್ಷನರಿ ಸಿಕ್ಕಿತ್ತು ಅಂತ, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ನನಗೆ ಮುಂಬೈ ಹೋದಾಗ ಒಂದು ವಿಶೇಷ ಅನುಭವ ಅಂತ ಹೇಳಿದ್ರೆ, ಅಲ್ಲೊಂದು ಜಾಗ ಇದೆ, ಚೋರ್ ಬಜಾರ್ ಅಂತ ಹೇಳ್ತೀವಿ ನಾವು. ಅದು ವಿಶೇಷ ಏನಂತ ಹೇಳಿದ್ರೆ, ಅಲ್ಲಿ ನೀವು ಯಾವುದೇ ವಸ್ತು ಎಣಿಸ್ಕೊಂಡು ಸಿಕ್ಕತ್ತೆ, ಎಲ್ಲ ಸಿಗದೇ ಇರೋ ವಸ್ತುಗಳು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಅದು ದಿನ ಇರುವ ಒಂದು ಸಂತೆ ಥರನೇ. ಆದರೆ ಅದರಲ್ಲಿ ಪ್ರತಿ ಶುಕ್ರವಾರ ಒಂದು ಸಂತೆ ನಡೀತದೆ, ಅದಕ್ಕೆ ನಾವಲ್ಲಿ ಜುಮ್ಮಾ ಬಜಾರ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಕೆಲವಿದೆ ಆ ಥರದ್ದು. ಹೌದು, ಡೆಲ್ಲಿಯಲ್ಲೂ ಇರಬೇಕು, ಹೈದರಾಬಾದಲ್ಲಿ ಇರಬೇಕು ಕಾಣುತ್ತೆ. ಅಲ್ಲಿ ಎಲ್ಲಿನವರು ಬಂದು ಈ ಫುಟ್ಪಾತ್ನಲ್ಲಿ ಅವ್ರದ್ದು ಸಾಮಾನುಗಳು ಇಟ್ಕೊಂಡು ಬೆಳಗ್ಗೆ ಬೇಗ ಬರ್ತಾರೆ, ಸುಮಾರು 10-12 ಗಂಟೆಗಳಲ್ಲಿ ಮುಗ್ದೋಗ್ಬಿಡುತ್ತೆ. ನಾನೊಮ್ಮೆ ಸುಮ್ಮನೆ ಕೂತ್ಕೊಳ್ಳ ಹೋದಾಗ ಅಲ್ಲಿ ಕೆಲವು ಹಳೆ ಪುರಾತನ ವಸ್ತುಗಳು ಕಾಣ್ತದೆ, ಆ್ಯಂಟಿಕ್ಸ್ಗಳು. ಖರೀದಿ ಮಾಡಿ ಶುರು ಮಾಡಿದ್ವಿ. ಯಾಕೆ ಅದು ಮೊದಲಿಂದ ಇಷ್ಟ ಇದ್ದದಕ್ಕೇನೋ ಗೊತ್ತೇ ಇಲ್ಲ. ಅದರಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅಂತ ಹುಡುಕೋದು ಭಾಳ ಕಷ್ಟ. ಯಾಕಂದರೆ ಮುಂಬೈ ಅಥವಾ ಈ ಡೆಲ್ಲಿಯಲ್ಲಿ ಈಗಲೂ ಕೂಡ ಈ ನಕಲಿ ಆ್ಯಂಟಿಕ್ಗಳನ್ನು ತಯಾರು ಮಾಡುವ ಒಂದು ಉದ್ಯಮನೇ ಇದೆ. ಸೊ 1-2-3 ಸತಿ
ಮೋಸ ಆದ ನಂತರ ಅನುಭವ ಬರುತ್ತೆ ಯಾವುದು ಅಸಲಿ ಯಾವುದು ನಕಲಿ ಅಂತೇಳಿ. ಅದನ್ನು ಸುಮಾರು ಒಂದು 15 ವರ್ಷ ನಾನು ಖರೀದಿ ಮಾಡ್ತಾನೆ ಇದ್ದು ಒಂದು ಸಣ್ಣ ಒಂದು ಆಲೋಚನೆ ಇತ್ತು, ಯಾಕೆ ನಮ್ಮ ಊರಲ್ಲಿ ಒಂದು ಚಿಕ್ಕದೊಂದು ಮ್ಯೂಸಿಯಂ ಮಾಡಬಾರ್ದು ಯಾಕೆ ಅಂತೇಳಿ. ಕಡೆ ಒಂದು 15 ವರ್ಷ ನಂತರ ಅರ್ಥ ಆಗ್ತಾ ಶುರುವಾಯಿತು, ಇದು ಒಬ್ಬರಿಬ್ಬರಿಂದ ಮಾಡೋ ಕೆಲಸ ಅಲ್ಲ ಮ್ಯೂಸಿಯಂ ಅನ್ನೋದು, ಅದಕ್ಕೆ ದೊಡ್ಡದೊಂದು ತಂಡನೇ ಬೇಕಾಗುತ್ತೆ, ಹಣನೂ ಬೇಕಾಗುತ್ತೆ. ಸೊ ಅದನ್ನು ಅಲ್ಲಿಗೆ ಬಿಟ್ಟು, ಆದರೆ ಆವಾಗ 15 ವರ್ಷದಿಂದ ಸಂಗ್ರಹ ಮಾಡಿದ ವಸ್ತುಗಳೆಲ್ಲ ಕೆಲವು ಭಾಳ 100 ವಸ್ತುಗಳು ಇರಬಹುದು, ಅದೆಲ್ಲ ಇದ್ದಾವೆ. ಈಗೆಲ್ಲ ಅವೆಲ್ಲ ಡೆಕೋರೇಟಿವ್ ಐಟಮ್ ಮನೆಯಲ್ಲಿದ್ದ. ಅದರಲ್ಲಿ ಒಂದು ಸಣ್ಣದೊಂದು ನಿಘಂಟು ಇದೆ, ಅದು ಜರ್ಮನಿಯಲ್ಲಿ ಪ್ರಿಂಟ್ ಆಗಿರೋದು 61ರಲ್ಲಿ, ಇಂಗ್ಲೀಷ್ ಟು ಫ್ರೆಂಚ್ ಅಂತೇಳಿ. ಬರೀ ಅದು 3.5 ಸೆಂಟಿಮೀಟರ್ದ ಅಗಲ, 4.5 ಸೆಂಟಿಮೀಟರ್ ಉದ್ದ, 1.5 ಸೆಂಟಿಮೀಟರ್ ದಪ್ಪ. ಅದರ ಪುಟಗಳು 640. ಹೇಗಿತ್ತು ಸರ್ ಅದು? ಅಷ್ಟು ಚಿಕ್ಕ ಒಂದು ಡಿಕ್ಷನರಿ ಅದು. ನನಗೆ ಆವಾಗಲೇ ಗೊತ್ತು, ಈ ಡಿಕ್ಷನರಿ ಒಂದು ರೀತಿಯಲ್ಲಿ ಮ್ಯೂಸಿಯಂ ಇದ್ದಾಗಲೇ ಅಷ್ಟೇ. ಡಿಕ್ಷನರಿಗಳು ಈಗ ಸಾಮಾನ್ಯ ಮ್ಯೂಸಿಯಂನಲ್ಲಿ ವಸ್ತುಗಳು ಇರ್ತವೆ, ಡಿಕ್ಷನರಿಯಲ್ಲಿ ಬಳಕೆ ಇಲ್ಲದಿದ್ದ ಹೆಚ್ಚಿನ ಶಬ್ದಗಳು ಇರ್ತವೆ. ಸೊ ಅದು ಒಂದು ಕಾರಣ ಇತ್ತು ನಾನು ಈ ಡಿಕ್ಷನರಿ ಮಾಡೋಕ್ಕೆ ಹೊರಡುವುದರಲ್ಲಿ ಕಾಣುತ್ತೆ. ಅದು ಹೆಂಗೆ ಓದೋದು ಹೆಂಗಿತ್ತು ಸರ್? ಅದನ್ನ ನೀವು ಭೂತ ಕನ್ನಡಿ ಓದಬೇಕಿತ್ತು ಏನಲ್ಲ? ಇಟ್ಕೊಂಡೆ ಎಷ್ಟು ಪದಗಳಿದ್ವು? ಪದಗಳನ್ನ ಲೆಕ್ಕ ಹಾಕಿಲ್ಲ, ಅದು ಪುಟ 640 ಇದೆ. ತೀರಾ ಚಿಕ್ಕ ಅಕ್ಷರಗಳಲ್ಲ, ತುಂಬಾ ಚಿಕ್ಕದಳು. ಪ್ರಯೋಗ ಅಂತ ಮಾಡಿರ್ತಾರ ಅವರು? ಇಲ್ಲ, ಅದು ಮಾಡಿರ್ತಾರೆ. ಅದು ಯಾವ ಉದ್ದೇಶ ಮಾಡೋದು ಗೊತ್ತಿಲ್ಲ ಅಂತೂ ಅದೊಂದು ವಿಶೇಷವಾದ ಸಂಗ್ರಹ ಅದು ನನಗೆ. ಆ ಥರದ್ದು ಎಷ್ಟಿದೆ ಸರ್ ನಿಮ್ಮ ಹತ್ರ ಈಗ ಸಂಗ್ರಹ? ಈಗ 100 ವಸ್ತುಗಳು ಇದ್ದಾವೆ. ಮತ್ತು ಈ ಅಂಕಣಗಳ ಇದಕ್ಕೆ ಬಂದರೆ ನೀವು ಯಾವಾಗಿಂದ ಶುರು ಮಾಡಿದ್ರಿ ಸರ್ ಸೀರಿಯಸ್ ಆಗಿ? ಅಂದರೆ ನೀವು ಹೇಳಿದ್ರಲ್ಲ ಕ್ಯಾರಿಕೇಚರ್ ಎಲ್ಲ ಬೇಜಾರಾಯಿತು, ಸ್ಕೋಪ್ ಇಲ್ಲ ಅಂತ ಅನಿಸಿತ್ತು, ನೀವು ಶಿಫ್ಟ್ ಆದ್ರ ಮೊದಲು? ಇಲ್ಲ ಹಾಗಲ್ಲ. ಕಾರ್ಟೂನಿಂಗ್ ಅದರಲ್ಲಿ ಆಸಕ್ತಿಯನ್ನು ಹೋಗಿಲ್ಲ ಅಂತ ಏನಿಲ್ಲ, ವೃತ್ತಿಯಾಗಿ ಅದೀಗ ಟೈಮ್ ಬೀಯಿಂಗ್ ಅದಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟಾಗ. ಯಾಕಂದರೆ ಕೆಲವು ಬದಲಾವಣೆ, ಕೆಲವು ಪೊಲಿಟಿಕಲ್ ಆದ ಕಾರಣಕ್ಕಾಗಿ, ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ನಮ್ಮನ್ನ ಲಕ್ಷ್ಯವೇ ಬದಲಾಗಿದೆ. ಯಾಕಂದರೆ ಕಾರ್ಟೂನಿಗೆ ನಿಜವಾದ ಮೀಡಿಯಾ ಅಂತ ಹೇಳಿದ್ರೆ, ಮಾಧ್ಯಮ ಅಂದರೆ ದಿನಪತ್ರಿಕೆಗಳು. ಇವತ್ತು ಯಾವುದೇ ದಿನಪತ್ರಿಕೆಗಳು ಅಷ್ಟೇನು ಕಾರ್ಟೂನಿಗೆ ಅಷ್ಟೊಂದು ಇಲ್ಲ, ಅನುಕೂಲವಾಗಿ ಅಲ್ವೇ ಅಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ತಣ್ಣಗಿದೆ ಅಂತ ಹೇಳ್ಬೋದು. ಆ ಕಾರಣ ಅದೇ ಬರೆಯುವುದು ನಾನು ಮೊದಲಿಂದ ಇದ್ದುದರಿಂದ ಬರವಣಿಗೆಯಲ್ಲಿ ಹೆಚ್ಚು ಸಮಯ ಕೊಡ್ತಾ ಇದ್ವಿ ಅಂತ. ಹೆಚ್ಚು ಯಾವ ಬರವಣಿಗೆಗಳು? ನನಗೆ ಮೊದಲಿಂದ ಈ ಹ್ಯೂಮನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಭಾಳ ಇಷ್ಟ ಆಗ್ತಾ ಇತ್ತು. ಒಂದು ಸುಮಾರು ಒಂದು 20 ಕಾಲಮಲ್ಲಿ ನೋಡಿದೆ ನಾನು ಸೀತಕ್ಕ ಅವ್ರದ್ದು. ಈಗ ಬೆಂಗಳೂರಲ್ಲಿ ಇದ್ದಾಗೂ ಮಾಡ್ತಾ ಇದ್ದೆ, ಆವಾಗ ನಾನು ಹೆಸರು ಹಾಕೊಳ್ತಾ ಇಲ್ಲ. ಆಯಿತು, ಈ ಮುಂಬೈ ಹೋದ ನಂತರ ಕಡೆಗೆ ಕಳೆದ 4-5 ವರ್ಷದಿಂದ ಆಂದೋಲನಕ್ಕೆ ಆ ಕಾಲಮ್ ಬರುತ್ತೆ, ಈ ಜೀವನ ಅಂತೇಳಿ. ಅದು ನನಗೂ ಕೂಡ ಅದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆದ್ದರಿಂದ ಬರಿತಾ ಇದ್ವಿ. ಈ ಸಿನಿಮಾದ ಕಡೆಗೆ ಏನಾದರೂ ಮುಂಬೈಲಿದ್ದ ಕಾರಣ ನಿಮಗೆ ಸಿನಿಮಾದ ಕಡೆ ಒಲವು ಬರಲಿ? ಇಲ್ಲ ಸಿನಿಮಾ ಕಡೆಗೆಲ್ಲ ಇಲ್ಲ. ಆಮೇಲೆ ನಿಮ್ಮ ಇಡೀ 30 ವರ್ಷದ ಈ ಕ್ಯಾರಿಕೇಚರ್ ಲೈಫಲ್ಲಿ ಯಾವುದಾದ್ರು ತುಂಬ ಏನಾದ್ರು ವಿವಾದ ಉಂಟಾದ ಕಾರ್ಟೂನ್ಗಳು ಯಾವ್ದಾದ್ರು ಇದೆಯಾ? ಅಷ್ಟು ಸೀರಿಯಸ್ ಆಗಿ ವಿವಾದಗಳು ಏನು ಆಗಿದ್ದಿಲ್ಲ. ಆದರೆ ಮುಂಗಾರಿನಲ್ಲಿದ್ದಾಗೊಮ್ಮೆ ಆಗ್ತಿತ್ತು ಈ ಕೆಲವು ಕ್ಯಾರಿಕೇಚರ್ ಬರೆದಾಗ. ಈಗಿನ ಸ್ಥಿತಿ ಸ್ವಲ್ಪ ಬೇರೆ ರೀತಿಯಲ್ಲಿ ಇದ್ದಿತ್ತು. ಆವಾಗ ನನಗೆ 2 ಸರ್ತಿ ಆಗಿತ್ತು. ಒಂದು ಈ ಅಮಿತಾಬ್ ಬಚ್ಚನ್ ಕ್ಯಾರಿಕೇಚರ್ ಮಾಡಿದಾಗ, ಇನ್ನೊಂದು ಅಜರುದ್ದೀನ್ ಕ್ರಿಕೆಟರ್ ಅವರಿಬ್ಬರದ್ದು ಕ್ಯಾರಿಕೇಚರ್ ಬರೆದಾಗ ಅವರ ಅಭಿಮಾನಿಗಳು ಸ್ವಲ್ಪ ಕಿರಿಕಿರಿ ಮಾಡಿದ ನೆನಪಿದೆ. ಮುಂಬೈಗೆ ಹೋದ್ಮೇಲೆ ಆ ಥರದ್ದು ಇಲ್ಲ ಮುಂಬೈಗೆ ನನ್ನ ಯಾರದ್ದು ಪರಿಚಯನೇ ಇರುವುದಿಲ್ಲ, ಯಾರಿಗೂ ಪರಿಚಯ ಇರುವುದಿಲ್ಲ. ಅದೇ ಒಟ್ಟು ಮುಂಬೈ ಜೀವನ ನಿಮ್ಮ ಮೇಲೆ ಹೇಗೆ? ಮುಂಬೈ ಅದೊಂಥರ ನನಗೆ ಅದೇ ನನಗೊಂಥರ ವಿಶ್ವಕೋಶ ಇದ್ದಂಗೆ. ಅದೇ ತುಂಬ ಜನ ಜಯಂತ್ ಕಾಯ್ಕಿಣಿ ಆಗಲಿ, ತುಂಬ ಜನ ಅದು ನಿಮಗೆ ತುಂಬ ಪ್ರೀತಿಸ್ತಾರೆ. ಅದು ಯಾರಿಗಾದ್ರೂ ಅಷ್ಟು ಅದೊಂದು ಗುರುವಾಗಿ ಬಿಡುತ್ತೆ, ಎಲ್ಲನೂ ಕಲಿಸುತ್ತೆ. ನಾವು ಇಲ್ಲಿಂದ ನೋಡುವಾಗ ತುಂಬಾ ಜನಜಂಗುಳಿ ಆದರೆ ಅದು ಇದು ಅಂತ ಯೋಚನೆ ಮಾಡ್ತೀವಿ, ಆದರೆ ಹೋದವರೆಲ್ಲರೂ ಹೊಸ ಲೋಕವನ್ನೇ ಅನುಭವಿಸಿದ್ದಾರೆ. ಅದು ಎಲ್ರಿಗೂ ಯಾರನ್ನು ಬೇಡ ಅಂತ ಹೊರಗೆ ಹಾಕುವ ಇಲ್ಲ. ಅದರಲ್ಲಿ ಯಾರೇ ಬಂದರೂ ಒಬ್ಬ ಬರೀ ನೆಲಗಡ್ಡೆ ಮಾರ್ಕೊಂಡವನಿಗೂ ಕೂಡ ಅವಕಾಶ ಕೊಡುತ್ತೆ ನಗರ. ಒಬ್ಬ ಸಿನಿಮಾ ತಾರೆಗೂ ಅವಕಾಶ ಕೊಡುತ್ತೆ. ಹಾಗಾಗಿ ಮುಂಬೈ ಒಮ್ಮೆ ಬೆಳೆದವರು ಅಥವಾ ದಿನ ಕಳೆದವರು
ನಿಜಕ್ಕೂ ಬದಲಾಗಿ ಆಗ್ತಾರೆ ಅಲ್ಲಿಯ ವರ್ಕ್ ಕಲ್ಚರಿಂದ. ಈಗ ಏನು ತುಂಬ ಬದಲಾವಣೆ ಆಗಿದೆ ಅನಿಸುತ್ತೆ ನಿಮಗೆ ಮುಂಬೈನಲ್ಲಿ? ಈಗ ಅದೇ ಈ ಮುಂಬೈ ಕೂಡ ಹಾಗೆ ಮೊದಲಿನ ಥರ ಈಗ ಇಲ್ಲ. ಒಂದಂತ ಹೇಳಿ ಈಗ ಈ ಹೊರಗಡೆಯಿಂದ ಬರುವ ವಲಸೆ ಬರುವವರು ಇನ್ನೂ ಭಾಳ ಕಮ್ಮಿ ಆಗ್ತಾ ಇದ್ದಾರೆ. ಅವರೆಲ್ಲರೂ ಈಗ ಕಡಿಮೆ ಆಗ್ತಿದ್ದಾರೆ. ಈ ಹೆಚ್ಚಿನವರೆಲ್ಲ ಈಗ ಇಲ್ಲಿ ಹೈದರಾಬಾದ್ ಅಥವಾ ಬೆಂಗಳೂರಿಗೆ. ಇದೊಂದು ದೊಡ್ಡ ಬದಲಾವಣೆ ಅಲ್ವಾ? ಹೌದು. ಹಾಗಾಗಿ ಅದಕ್ಕೇನು ಕಾರಣ? ಅಲ್ಲಿಂದ ಒಂದು ಈಗ ಎಲ್ಲ ತುಂಬಿತ್ತು ಅನ್ನೋದು, ಮತ್ತೆ ಅದೇ ಅಲ್ಲಿ ಇರುವ ಅವಕಾಶಗಳು ಇಲ್ಲಿ ಸಿಗ್ತಾ ಇರೋದ್ರಿಂದ ಮೊದಲು ಹೊಸ ಅವಕಾಶಗಳು. ಹೌದು, ಮುಂಬೈಲಿರೋ ಅವಕಾಶಗಳು ಬೇರೆ ಯಾವ ನಗರದಲ್ಲೂ ಸಿಗ್ತಾ ಇಲ್ಲ ಆಯ್ತು, ಈಗ ಸಿಗ್ತಾ ಇದ್ದಾವೆ. ಹಾಗಾಗಿ ಮುಂಬೈ ಬೆಳವಣಿಗೆ ಭಾಳ ಬೆಳವಣಿಗೆ ಮುಗ್ದಿದೆ ಅಂತ ಹೇಳ್ಬೋದು. ಪೀಕ್ ಆಗಿದೆ ಅದರ. ಈಗ ಬೇರೆ ಸಿಟಿಗಳದ್ದು ಆಗ್ಬೇಕಷ್ಟೇ, ಅದೇ ಬೆಳವಣಿಗೆ ಆಗ್ತಾ ಇದೆ. ನಿಮ್ಮ ಈ ಪುಸ್ತಕಗಳ ಬಗ್ಗೆ ಒಂಚೂರು ಹೇಳಿ ಸರ್. ಕುಂದಾಪುರ ಹಾಡುಗಳು ಅಂತೇಳಿ ಒಂದು ಸಂಗ್ರಹ ಬರ್ತಾ ಇದೆ, ಒಂದು 300-400 ಪುಟದ್ದು. ಅದು ಏನು ಜಾನಪದ ಹಾಡುಗಳ? ಅಲ್ಲಿಯ ಲೋಕಲ್ ಹಾಡುಗಳು. ಈ ಉದಾಹರಣೆ ಮೊದಲು ನಾವು ಭತ್ತ ಕುಟ್ಟುವ ಹಾಡುಗಳು ಇರ್ತಿದ್ವು. ಅದು ಯಾವತ್ತು ಈ ಮಿಲ್ಗಳು ಬಂದು ಅವ ಭತ್ತ ಕುಟ್ಟುವ ಚಟುವಟಿಕೆನೇ ಹೋಗಿಬಿಡುತ್ತೆ. ಸೊ ಆ ಚಟುವಟಿಕೆ ಹೋದಾಗ ಅದಕ್ಕೆ ಸಂಬಂಧಪಟ್ಟ ಎಷ್ಟು ಶಬ್ದಗಳು, ಎಷ್ಟು ಹಾಡುಗಳು ಹೋಗ್ಬಿಟ್ಟಾವೆ. ಸೊ ಅದನ್ನು ಸ್ವಲ್ಪ ಸಂಗ್ರಹ ಮಾಡಿ ಇಟ್ಟಿದ್ವಿ. ಅದು ಹೇಗೆ ನಿಮಗೆ ಆಸಕ್ತಿ ಬಂತು? ಈ ಕುಂದಾಪುರ ನಿಘಂಟು ಮಾಡುವಾಗ ಇದ್ರ ಜೊತೆಯಲ್ಲಿ ಅದು ಕೂಡ ಸಿಗ್ತಾ ಇದ್ದವು. ಏನೇನು ಹಾಡುಗಳು ಇದ್ದಾವೆ ಅದೆಲ್ಲವೂ ರೆಕಾರ್ಡಿಂಗ್ ಮಾಡಿ ಅಕ್ಷರ ರೂಪವನ್ನು ಕೊಟ್ಟಾಗಿ ಈಗ ಪಬ್ಲಿಷ್ ಆಗೋದು ಬಾಕಿ ಇದೆ. ಆಮೇಲೆ ಇಲ್ಲಿ ಈಗ ಮುಂಬೈ ರಿಟೈರ್ಡ್ ಲೈಫಲ್ಲಿ ಏನಾದ್ರು ಈ ಕಡೆ ಬರಬೇಕು ಊರ ಕಡೆ ಆ ಥರದ್ದು ಏನಾದ್ರು ಪ್ಲಾನ್? ಇಲ್ಲ, ಹಾಗೇನಿಲ್ಲ. ಈಗ ಅಂದರೆ ಈಗ ವರ್ಕ್ ಫ್ರಮ್ ಎನಿವೇರ್ ಇದಾದ್ರಿಂದ ಈಗ ಬೊಂಬೈಲೂ ಇರ್ತೀನಿ, ಊರಲ್ಲೂ ಇರ್ತೀನಿ, ಹಾಗಾಗಿ ಇದೆ. ಆಮೇಲೆ ಒಟ್ಟು ಈ ರಾಜಕೀಯ ಬದಲಾವಣೆಗಳು, ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಈ ಕಾರ್ಟೂನಿಸ್ಟ್ಗಳಿಗೆ ಫ್ರೀಡಮ್ ಹೇಗಿದೆ ಸರ್? ಫ್ರೀಡಮ್ ಬಿಡಿ ಅವರಿಗೆ. ಅದೇ ಏನು ಈ ಸಂಪಾದಕೀಯ ಮಂಡಳಿಯ ನಿರ್ಧಾರ ಅಥವಾ ಅವರ ಸಿದ್ಧಾಂತ, ಒಲವು ಆ ಕಡೆ ಈ ಕಡೆ ಅದಕ್ಕೆ ಸರಿಯಾಗಿ ಮಾಡಬೇಕು ಅಂತ ಏನಾದ್ರು ಡೈರೆಕ್ಷನ್ ಕೊಡೋದು ಆ ಥರದ್ದೆಲ್ಲ ಇದೆ? ಅಥವಾ ನೀವು ಮಾಡಿದ್ದನ್ನು ರಿಜೆಕ್ಟ್ ಮಾಡೋದು ಅದೆಲ್ಲವೂ ಇದೆ, ಆಯಾ ಪತ್ರಿಕೆ ಸಂಬಂಧಪಟ್ಟಂಗೆ ಇರ್ತದೆ. ಆದರೆ ಲಂಕೇಶ್ ಅಂತ ಪತ್ರಿಕೆಯವರು ಈಗ ನನಗೆ ಎಷ್ಟು ಏನಾದ್ರು ಗೊತ್ತಿಲ್ಲ. ನನಗೆ ಅದು ಮೊದಲು ಸಿಕ್ಕಿದೆ ಅವರು, ಆದ್ದರಿಂದ ಮುಂಗಾರು ಕೂಡ ಅದೇ ರೀತಿ ಇತ್ತು. ಒಬ್ಬ ಪತ್ರಕರ್ತನಿಗೂ ಒಬ್ಬ ಕಾರ್ಟೂನಿಸ್ಟ್ ಏನು ಕನಿಷ್ಠ ಅಥವಾ ಸ್ವಾತಂತ್ರ್ಯ ಬೇಕು ಅದು ಅಲ್ಲಿ ಇರ್ತಾ ಇದ್ದಿದ್ದು, ಅದು ಇರಬೇಕಾದ್ದೇ ಹಾಗೆ. ಆವಾಗ ಮಾತ್ರ ಅವನು ತನ್ನ ಕ್ರಿಯಾಶೀಲತೆ ಚೆನ್ನಾಗಿ ಕೊಡ್ಬೋದು, ಇಲ್ಲಾಂದರೆ ಆಗೋಲ್ಲ. ಆ ವಾತಾವರಣ ನಾನು ನೋಡಿದಂಗೆ ಇಂಗ್ಲೀಷ್ ಜರ್ನಲಿಸಮ್ನಲ್ಲೂ ಇತ್ತು ಅಷ್ಟೇ. ಈಗ ಕಷ್ಟ. ಅಂದರೆ ಮುಂದಕ್ಕೆ ಕಾರ್ಟೂನ್ಗಳಿಗೆ ಇದಿಲ್ಲ ಅಂತಲ್ಲ, ಲೈಫ್ ಇಲ್ಲ ಅಂತಲ್ಲ? ಹೌದು, ಯಾಕಂದರೆ ನನಗೆ ಅಲ್ಲಿ ಯಾವತ್ತು ಈ ದಿನಪತ್ರಿಕೆಗಳು ಇರುವುದಿಲ್ವೋ ಆವಾಗ ಈ ಕಾರ್ಟೂನ್ ಇರುವುದು ಕಷ್ಟನೇ. ಯಾಕಂದರೆ ಅದೇ ಸರಿಯಾದ ಮೀಡಿಯಾ, ಅದೇ ಕಾರ್ಟೂನಿಗೆ. ಅದೇ ಇಲ್ದಿದ್ದಾಗ ಅದರ ನಿಮ್ಮ ಜನ್ರೇಷನ್ನೇ ಕಡೆ ಅನ್ಸುತ್ತಾ? ಹಾಗೆ ಅನಿಸ್ತದೆ. ಈ ಹೊಸ ಜನ್ರೇಷನಲ್ಲಿ ಏನಾದ್ರು ಕಾರ್ಟೂನ್ಗಳಲ್ಲಿ ಹೊಸ ಪ್ರಯೋಗ? ಇಲ್ಲ, ನಿಜಕ್ಕೆ ಯಾರಾದ್ರು ಕೇಳ್ರೆ ಇದನ್ನು ಪ್ರೊಫೆಷನ್ ಆಗಿ ತಗೋಬಹುದು ಅಂತ ಕೇಳಿದ್ರೆ ನಾನು ನೇರವಾಗಿ ಹೇಳ್ತೀನಿ, ನೋ ಅಂತ ಹೇಳ್ತೀನಿ. ಹಾಗಾಗಿ ಮತ್ತು ಯಾಕಂದ್ರೆ ಯಾವುದೇ ಒಂದು ಕ್ಷೇತ್ರ ಇಲ್ಲ, ಅಲ್ಲಿ ಹಾಬಿ ಆಗಿದ್ದರೆ ನೀವು ಅದರಲ್ಲಿ ಬೆಸ್ಟನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹಾಬಿಯನ್ನು ಅದು ನೀವು ಪ್ರೊಫೆಷನ್ ಮಾಡ್ಕೊಂಡಾಗ ಮಾತ್ರ ಯು ಕ್ಯಾನ್ ಗಿವ್ ಯುವರ್ ಬೆಸ್ಟ್. ಫ್ರೀಡಮ್ ಇರುತ್ತೆ, ಆದರೆ ನೀವು ಬೆಳಿಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಿಮ್ಗೆ ಆ ಒತ್ತಡ ಇರೋದಿಲ್ಲ. ಅದು ಹಾಬಿ ಆಗಿರುತ್ತೆ, ಒಂಥರ ಮೀಡಿಯಾಕರ್ ಥರ ಆ ಲೆವೆಲ್ನಲ್ಲಿ. ಆದರೆ ನಿಮ್ಗೆ ಬೆಸ್ಟ್ ಕೊಡ್ಬೇಕಂತಿದ್ರೆ ನೀವು ಅದನ್ನು ಪ್ರೊಫೆಷನ್ ಆಗಿ ನಿಮ್ಗೆ ತಗೋಬೇಕಾಗತ್ತೆ, ಫುಲ್ ಟೈಮ್ ಅಂತ ಹೇಳ್ತೀವಲ್ಲ. ಸೊ ಅದನ್ನು ನಾನು ಹೇಳ್ತೀನಿ, ಕಾರ್ಟೂನಿಸ್ಟ್ ಇದ್ದ ಕೊಡಬೇಡಿ ಅಂತೇಳಿ. ಈಗ ಕಾಲ ಅದಲ್ಲ. ಮುಂಬೈನಲ್ಲಿ ಸಹ ಈ ಕ್ಯಾರಿಕೇಚರು ಇದಕ್ಕೆ ಸಂಬಂಧಪಟ್ಟಿದ್ದು ಕಂಟಿನ್ಯೂ ಆಗ್ತಾ ಇದೆಯಾ ಅಥವಾ? ಆಗ್ತದೆ, ಆದರೆ ಮೊದಲಿನ ಹಾಬಿಯಾಗಿ ಅಷ್ಟೇ. ನೀವು ಬೇರೆ ಬದುಕಿಗೆ ಬೇರೆ ದಾರಿ ಮಾಡಿಕೊಂಡು ಇದನ್ನು ಅಷ್ಟೇ. ಒಂದು ಹೇಳಬೇಕಂದ್ರೆ ಈ ಟೈಮ್ಸ್ ಆಫ್ ಇಂಡಿಯಾ ನೋಡಿ, ಟೈಮ್ಸ್ ಆಫ್ ಇಂಡಿಯಾ ಆರ್ ಕೆ ಲಕ್ಷ್ಮಣನ್ ಕೊಟ್ಟಂಥ ಒಂದು ಪತ್ರಿಕೆ. ಅದು ಎಷ್ಟೋ ಸರ್ತಿ ಕಾರ್ಟೂನಿಸ್ಟ್ ಇದು ಟೈಮ್ಸ್ ಆಫ್ ಇಂಡಿಯಾ ಖರೀದಿ ಮಾಡೋದು ಜನ ಈ ಕಾರ್ಟೂನ್ಗಾಗಿ. ಇವತ್ತು ಆ ಪತ್ರಿಕೆ ಯಾವ ಸ್ಥಿತಿಗೆ ಬಂದಿದೆ ಅಂತ ಹೇಳಿದರೆ, ಕಳೆದ 7-8 ವರ್ಷದಿಂದ ಅದರಲ್ಲಿ ಕಾರ್ಟೂನಿಸ್ಟ್ಗಳಿಗೆ ಒಂದು ರಿಸ್ಟ್ರಿಕ್ಷನ್ನೇ ಬಂದುಬಿಟ್ಟಿದೆ. ನಮ್ಮ
ಏನು ಹೇಳ್ತಾರೆ, ಹೆಸರು ಹೇಳ್ಬೋದಾ? ಹೇಳಿ ಹೇಳಿ ಸರ್, ಹೇಳಿ. ಈಗ ಮೋದಿ ಮತ್ತು ಅಮಿತ್ ಶಾ ಅವ್ರ ಕಾರ್ಟೂನ್ಗಳು ಕಳೆದ 6-7 ವರ್ಷದಿಂದ ಆ ಪತ್ರಿಕೆಯಲ್ಲಿ ಬರುವುದೇ ಇಲ್ಲ. ಕಾರ್ಟೂನಿಸ್ಟ್ ಇದ್ದಾರೆ, ಆದರೆ ಅವರಿಗೆ ಇದನ್ನು ಮಾಡೋಂಗೆ ಇಲ್ಲ. ಸೊ ಅಂಥ ದೊಡ್ಡ ಪತ್ರಿಕೆ ಪರಿಸ್ಥಿತಿ ಹೀಗಾದ್ರೆ ಇನ್ನು ಸಣ್ಣ ಪತ್ರಿಕೆಗಳು ಮಾಡೋದೇ ಇಲ್ಲ. ಆದ್ರೆ ಕಾರ್ಟೂನ್ಗಳಿಗೆ ಒಂದು ಅಭಿಮಾನಿ ಬಳಗ ಈಗಲೂ ಇದೆ, ಅದನ್ನ ಕಾದು ನೋಡೋರು ಇದ್ದಾರೆ ಅಂತ ಅನ್ಸೋದಲ್ಲ ಸರ್? ಖಂಡಿತ ಇದೆ. ಆದ್ರೆ ಮಾಧ್ಯಮಗಳಿಗೆ ಅದು ಕಷ್ಟ ಆಗ್ತಾ ಇದೆ, ಅದು ಬೇಕಾಗಿಲ್ಲ. ಆವಾಗ ಕಾರ್ಟೂನಿಸ್ಟ್ಗಳಿಗೆ ಬೇರೆ ಮಾಧ್ಯಮ, ಬಹಳ ಪ್ರಭಾವಶಾಲಿಯಾದ ಮಾಧ್ಯಮ ಕಾರ್ಟೂನಿಸ್ಟ್ಗಳಿಗೆ ಇಲ್ಲ. ಹೌದು, ಪತ್ರಿಕೆ ಬಿಟ್ಟರೆ, ಅದರಲ್ಲೂ ದಿನಪತ್ರಿಕೆಗಳು. ಹೌದು. ಈ ಬೇರೆ ಏನು ಮಾಡ್ಬೋದು ಸರ್ ಈಗ ಇರುವ ಅಷ್ಟೇ? ಈಗ ಟೆಕ್ನಾಲಜಿ, ಈಗೆಲ್ಲ ಡಿಜಿಟಲ್ ಮೀಡಿಯಾ, ಈಗ ಫೇಸ್ಬುಕ್ನಲ್ಲೂ ಅಥವಾ ಅವ್ರದ್ದೇ ಒಂದು ಅವರ ತೃಪ್ತಿಗೆ ಬೇಕಾಗಿ ಅವ್ರು ಏನೋ ಹೇಳಬೇಕು ಅಂತ ಇರೋದನ್ನ ಸಾಮಾಜಿಕ ಮಾಧ್ಯಮದ, ಅದು ಅಲ್ಲೂ ಕೂಡ ಅವ್ರಿಗೆ ಸುಲಭ ಇಲ್ಲ. ಯಾಕಂದ್ರೆ ಅಲ್ಲೂ ಕೂಡ ಅವರಿಗೆ ನೇರವಾಗಿ ಟೋಲ್ ಮಾಡೋದು ಎಲ್ಲ ನಡೀತದೆ, ಬೆದರಿಕೆಗಳು ಬರ್ತವೆ. ಮತ್ತು ಕೆಲವು ಪತ್ರಿಕೆಗಳು ತಗೊಂಡು ಒಂದು ಸ್ವಲ್ಪವೇ ದಿವಸಕ್ಕೆ ಮತ್ತೆ ಅವ್ರನ್ನ ಮನೆ ಕಳಿಸಿರೋದು ಇದೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಆಯಿತು ಕೆಲವು. ಆಮೇಲೆ ಮತ್ತೆ ಒಳ್ಳೆ ದಿನಗಳು ಬರ್ಬೋದಾ? ಕಾರ್ಟೂನ್ ಮತ್ತೆ ನೋಡುವಂಗೆ ಆಗ್ಬೋದಾ? ಡಿಕ್ಟೇಟರ್ಶಿಪ್ ಕೂಡ ಒಂದು ಬಹಳ ಜನ ಏನು ಉಳಿಯೋಲ್ಲ, ಇರಲ್ಲ, ಅದಕ್ಕೂ ಒಂದು ಆವಾಗ ಮತ್ತೆ ಕಾರ್ಟೂನ್ಗಳಿಗೆ ಉಸಿರಾಡುವ ಒಂದು ಅವಕಾಶ. ಆದ್ರೆ ಅಷ್ಟರವರೆಗೆ ಈ ಜರ್ನಲಿಸಮ್ ಯಾವ ರೂಪದಲ್ಲಿ ಇರುತ್ತೆ ಅನ್ನೋದು ಮುಖ್ಯ. ಯಾಕಂದ್ರೆ ಈಗಾಗಲೇ ಈಗ ಪೇಪರಿಂದ, ಪ್ರಿಂಟ್ ಪೇಪರಿಂದ, ಹಾರ್ಡ್ ಕಾಪಿಯಿಂದ ಎಲ್ಲ ಡಿಜಿಟಲ್ ಇದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಟೆಕ್ನಿಕಲಿ ಕೂಡ ಕಾರ್ಟೂನಿಗೆ ಸವಾಲುಗಳು. ಒಂದು ಜಾಗ ಕೊಡ್ಬೋದಲ್ಲ ಸರ್? ಖಂಡಿತ ಇದೆ, ಆದ್ರೆ ಎಷ್ಟಂತ ಹೇಳಿ ಈ ನ್ಯೂಸ್ ಪೇಪರ್ ತರ ಆಗೋದಿಲ್ಲ. ಅದೇ ಜನ ಇಟ್ಕೊಂಡು ಹಿಂಗೆ ನೋಡ್ಲಿಕ್ಕೆ ಆಗಲ್ಲ. ಅದೇ ಸೊ ಅದೊಂದು ದೊಡ್ಡ ಸವಾಲೇನೆ ಕಾರ್ಟೂನ್ಗಳಿಗೆ. ಹಾಗಿದ್ರೆ ನಿಮ್ಮ ಪ್ರಕಾರ ಕಾರ್ಟೂನ್ನ ಗೋಲ್ಡನ್ ಡೇಸ್ ಮುಗೀತು ಅಂತಲೇ? ಖಂಡಿತ. ನನ್ಗೆ ಈ ನಿಮ್ಮ ಪಯಣದಲ್ಲಿ ನೀವು ಯಾರ್ಯಾರ ನೆನಪು ಮಾಡ್ಕೊಳ್ತೀರಿ? ನಿಜವಾಗಿ ನಾವು ಶುರು ಮಾಡಿದಾಗ ನನ್ನ ಮೊದಲ ಹೆಸರು ನೆನಪಾಗ್ತಿದ್ದದ್ದು ಆವಾಗ R.K. ಲಕ್ಷ್ಮಣ್. ನಾವೆಲ್ಲ ಭಾಳ ಚಿಕ್ಕವರಿದ್ದಾಗ ಕಡೆ ನಮ್ಮಲ್ಲಿ ರಾಮಮೂರ್ತಿ ಇದ್ದಿದ್ರು. ನಂತರ ಶಂಕರ್ ಸಾಲ ಅವರು ನಾವೆಲ್ಲ ಗೊತ್ತಾಗೋ ಮೊದಲೇ ಅಲ್ಲ ಅವ್ರದ್ದೆಲ್ಲ ಪೀಕಲ್ಲ ಆಗಿತ್ತು. ಅದ ನಂತರ ಭಾಳಷ್ಟು ಜನ ಇದ್ದಿದ್ರು, ಮುಖ್ಯವಾಗಿ R.K. ಲಕ್ಷ್ಮಣ್ ಅವಾಗ ಎಲ್ರಿಗೂ ಗೊತ್ತಿರುವ ಒಂದು ಹೆಸರಾಗಿತ್ತು. ಈ ರಾಜಕಾರಣಿಗಳನ್ನ ಒಂಥರ ಭಯದಲ್ಲಿ ಇಡ್ತಿತ್ತು, ನಾಳೆ ಏನು ಬರುತ್ತೆ. ಹೌದು, ಅದೊಂದು ಬೇರೆ ಆದ ರೀತಿಯಲ್ಲಿ ಅದೊಂದು ಪ್ರತಿಭಟನೆ. ಅದು ಈ ಕಾರ್ಟೂನಿಂಗ್ ಅಂತ ಹೇಳ್ರಿ ಹೆಚ್ಚು ಕಮ್ಮಿ ಅದು ಇದು ಪೊಲಿಟಿಕಲ್ ಕಾರ್ಟೂನ್ ಹೆಚ್ಚಾಗಿ ಅದು ಪ್ರತಿಭಟನೆ ಆಗಿರುತ್ತೆ, ಒಂದು ಕಾಮೆಂಟ್ಸು ಆಗಿರುತ್ತೆ, ಟೀಕೆನೂ ಆಗಿರುತ್ತೆ. ಇಷ್ಟು ಬೇಗ ಅದು ಅಂತ್ಯ ಆಯ್ತಲ್ಲ ಅಂತ ಒಂದು ಬೇಜಾರು ಅನ್ಸಲ್ವಾ ನಿಮಗೆ? ಬೇಜಾರು ಅನ್ಸುತ್ತೆ, ಆದರೆ ಏನು ಮಾಡ್ತೀರಿ, ಅದೇ ಕಾಲದ ನಿಯಮ. ಖಂಡಿತ ಕಡೆ ಬದಲಾಗತ್ತೆ ಏನೋ ಗೊತ್ತಿಲ್ಲ, ಆದರೆ ಅದ್ರ ಜೊತೆಲಿ ನಮ್ಮ ಟೆಕ್ನಾಲಜಿ ಕೂಡ ಮೊದಲೇ ಇಲ್ಲ, ಏನು ಪೂರ್ತಿ ಬದಲಾಗಿದೆ ಈಗ. ನೀವು ಬರೀ ಗೆರೆಗಳನ್ನ ಮಾಡ್ತೀರಾ ಅಲ್ಲ, ಇದು ಡಿಜಿಟಲ್ ಎರಡು ಉಪಯೋಗಿಸ್ತೀವಿ? ಎರಡರಲ್ಲೂ. ಯಾವಾಗಿಂದ ಅದು ಡಿಜಿಟಲ್ಗೆ ನೀವು? ಡಿಜಿಟಲ್ ಹಾಗೆ ಸುಮಾರು 10 ವರ್ಷ ಆಗಿರಬೇಕು. ಆವಾಗಲೇ ಕಲ್ತ್ಕೊಂಡ್ರಿ? ಹೌದೌದು, ಮುಂಬೈಗೆ ಹೋದಾಗಲೇ ಶುರುವಾಗಿತ್ತು ಅನ್ಸುತ್ತಲ್ಲ. ಅದೇ ಒಂದು ಪತ್ರಿಕೆ, ಇಡೀ ಪತ್ರಿಕೆ ಹೇಳ್ಬೋದಾದ ಒಂದು ವಿಷಯನ ಒಂದು ಸಣ್ಣ ಕಾರ್ಟೂನ್ ಮೂಲಕ ಹೇಳುವ ಮೂಲಕ ಅದಕ್ಕೊಂದು ದೊಡ್ಡ ಒಂದು ಓದುಗರ ಬಳಗನೇ ಇತ್ತು ಸರ್. ಅದು ಎಲ್ಲ ಕೊನೆ ಆಗ್ತಿದೆ ಅಂದ್ರೆ ಅದೊಂದು ಬಹಳ ದುರಂತ, ಅದೊಂದು ನಷ್ಟನೇ. ಯಾಕಂದ್ರೆ ಒಂದು ಕಾರ್ಟೂನ್ ಅಂತ ಹೇಳಿದ್ರೆ 100,000 ಶಬ್ದಗಳು ಹೇಳುವಂತ ಟೀಕೆನ ಒಂದು ಕೆಲವು ಸಣ್ಣದೊಂದು ಚಿತ್ರದಲ್ಲಿ 1-2 ಲೈನ್ಗಳಲ್ಲಿ ಹೇಳ್ತದೆ. ಮತ್ತೆ ಆಗ್ತದೆ ಯಾವತ್ತು ಈ ಡಿಕ್ಟೇಟರ್ಶಿಪ್ ಆಳ್ವಿಕೆ ಬರುತ್ತೆ ಅವಾಗ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಅದನ್ನು ಗೇಲಿ ಮಾಡೋದು. ನಮ್ಮ ಇವರು ಹಿಟ್ಲರನ್ನು ಮಾಡಿದ್ದಾದೆ ಚಾಪ್ಲಿನ್, ಇಲ್ಲಿ ಕಾರ್ಟೂನಿಸ್ಟ್ಗಳು ಆ ಕೆಲಸ ಮಾಡ್ತಾ ಇದ್ದರು. ಈವನ್ ನಮ್ಮ ತುರ್ತು ಪರಿಸ್ಥಿತಿ ಬಂದಾಗಲೂ ಕೂಡ ಕಾರ್ಟೂನ್ಗಳದ್ದು ಒಂದು ಭಾಳ ಮುಖ್ಯವಾದ ಒಂದು ಪ್ರತಿಭಟನೆ ನಡೆದಿತ್ತು. ಆವಾಗಲೂ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ರು. ಅದೇ ರಿಸ್ಟ್ರಿಕ್ಷನ್ ಈಗ ಕಳೆದ 10 ವರ್ಷದಿಂದ ಕಾರ್ಟೂನಿಸ್ಟ್ಗಳಿಗೆ ನಡೀತಾ ಇದೆ. ಒಂಥರ ತುರ್ತು ಪರಿಸ್ಥಿತಿ ಅಘೋಷಿತವಾಗಿ ಮುಂದುವರಿದಿದೆ. ನಿಜಕ್ಕೂ ಈಗ ಈ 10 ವರ್ಷದಲ್ಲಿ ನಡೀತಾ ಇರುವ ಈ ಡಿಕ್ಟೇಟರ್ಶಿಪ್ ಅನ್ನ ಬಹಳ ಚೆನ್ನಾಗಿ ಪ್ರತಿಭಟನೆ ಮಾಡ್ತಾ ಬಂದವರು ಕಾರ್ಟೂನಿಸ್ಟ್ಗಳು, ಪತ್ರಕರ್ತರಿಗಿಂತಲೂ ಮುಖ್ಯವಾಗಿ.
ಅವರನ್ನೇ ಈಗ ಏನು ಮಾಡ್ತಿದ್ದಾರೆ ಅಂದರೆ ಈ ಮುಖ್ಯ ವಾಹಿನಿಯಿಂದ ಅವರನ್ನು ಹೊರಗೆ ಹಾಕಿಬಿಟ್ಟಿದ್ದಾರೆ. ಈಗ ಒಳ್ಳೊಳ್ಳೆ ಕಾರ್ಟೂನಿಸ್ಟ್ಗಳು ಯಾರೂ ಕೂಡ ಯಾವುದೇ ದಿನಪತ್ರಿಕೆಯಲ್ಲಿ ಇಲ್ಲ. ಈಗ ಅವರೇ ಸ್ವಂತವಾಗಿ ಡಿಜಿಟಲ್ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಸ್ವಂತ ಮಾಡ್ಕೊಳ್ತಾ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಅದೊಂದು ನಿಜವಾಗಲೂ ಭಾಳ ದುರಂತ ನಿರಾಶಾದಾಯಕವಾದ. ಅಂದರೆ ಮಾಧ್ಯಮ ಬೇರೆ ಬೇರೆ ಕಡೆ ವಿಸ್ತರಿಸ್ಕೊಂಡು ಹೋಗ್ತಾ ಇದೆ, ಡಿಜಿಟಲು ಅದು ಇದು ಅಂತ. ಅದರ ಮಧ್ಯೆ ಈ ಥರ ಒಂದು ಪ್ರಭಾವಶಾಲಿಯಾದ ಒಂದು ಕಾರ್ಟೂನ್ ಮಾಧ್ಯಮ ಇದೆ ಅಲ್ಲ, ಅದು ತನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇದೆ. ಇಂಥ ಪರಿಸ್ಥಿತಿ ಬಂದಾಗ ಯಾರು ಇದರಲ್ಲಿ ಬರೋಕೆ ಇಷ್ಟಪಡೋ ಸಾಧ್ಯ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಹೇಳಿದೆ ಸರ್. ಡಿಕ್ಟೇಟರ್ಶಿಪ್ ಹೇಗೆ ಹೌದು, ಅದಕ್ಕೆ ದೊಡ್ಡ ಪ್ರತಿಭಟನೆ ಮಾಡುವವರೇ ಮೊದಲಿಂದ ಈ ಕಾರ್ಟೂನಿಸ್ಟ್. ದೊಡ್ಡ ಪತ್ರಿಕೆಗಳಿಗಿಂತಲೂ ಮೊದಲು ಸಣ್ಣ ಸಣ್ಣ ಗೆರೆಗಳಿಗೆ ಅವರು ಅಂತ್ಯ ಆಡಿದ್ರು ಅಂತ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿತ್ತು ಸರ್. ಮತ್ತು ಮುಂದಿನ ನಿಮ್ಮ ಯೋಜನೆಗಳೇನು ಸರ್? ಈಗ ನೀವು ಒಂದು ನಿಘಂಟು ಮಾಡಿದ್ರಿ, ಇವಾಗ ಒಂದು ಕುಂದಾಪುರ ಹಾಡುಗಳದ್ದು ಒಂದಿದೆ. ಈಗ ಇನ್ನೊಂದು ನಿಘಂಟು ಮಾಡ್ತಾ ಇದ್ದೆ. ನಮ್ಮ ಪರಿಸರದಲ್ಲಿ ಒಂದು ಬೆಸ್ತರ ಸಮುದಾಯ ಇದೆ, ಅವ್ರಿಗೆ ನಾವು ಕಾರ್ವಿ ಅಂತ ಹೇಳ್ತೀವಿ. ಅವ್ರು ಮಾತಾಡೋದು ಕೊಂಕಣಿ ಅಂತ, ಕಾರ್ವಿ ಕೊಂಕಣಿ ಅಂತ ಹೇಳ್ತಾರೆ. ಅದು ಕನ್ನಡ, ಮರಾಠಿ, ಕೊಂಕಣಿ, ಉರ್ದು, ಹಿಂದಿ ಎಲ್ಲ ಹೊಸ ಮಿಶ್ರ ಅದೊಂದು ಭಾಷೆ ಅದು. ಮತ್ತು ನನಗೂ ಅದು ಭಾಷೆ ಬರುತ್ತೆ. ಹಾಗಾಗಿ ಸುಮ್ಮನೆ ಹಾಗೆ ಒಂದು ಈಚೆಗೆ ನಾನು ಈಗ ಮೊದಲಿನಕ್ಕಿಂತ ಹೆಚ್ಚಿಗೆ ಊರ ಕಡೆ ಬರ್ತಾ ಇರೋದ್ರಿಂದ ಅದನ್ನು ಯಾಕೆ ಮಾಡಬಾರ್ದು ಅದಕ್ಕೆ ಶುರು ಮಾಡಿದ್ವಿ ಅದನ್ನು. ಅದು ಹೇಗೆ ಕುಂದಾಪುರ ಕನ್ನಡಕ್ಕಿಂತ ಹೇಗೆ ಭಿನ್ನ ಆಗಿದೆ? ಅಲ್ಲಿ ಅಂದರೆ ಕನ್ನಡ ಅಲ್ಲ, ಅದು ಒಂದು ಕನ್ನಡ ಅಲ್ಲ. ಅದೇ ಇದು ಕೊಂಕಣ, ಇದು ಕಾರ್ವಿ ಕೊಂಕಣಿ ಅಂತೇಳಿ. ಕೊಂಕಣಿನೂ ಅಲ್ಲ, ಕಾರ್ವಿ ಕೊಂಕಣಿ ಅಲ್ಲ. ಈ GSB ಕೊಂಕಣಿ ಅಥವಾ ಕ್ರಿಶ್ಚಿಯನ್ ಕೊಂಕಣಿ ಅದಲ್ಲ, ಇದು ಕಾರ್ವಿ ಕೊಂಕಣಿ ಅಂತಲೇ. ಅಲ್ಲಿ ಏನು ಯಾವುದೇ ಸಾಹಿತ್ಯ ಗೀತೆ ಏನು ಇಲ್ಲ ಅದರಲ್ಲಿ. ಬಹಳ ದೊಡ್ಡ ಸಮುದಾಯ ಕೂಡ ಅಲ್ಲ, ಅದು ಚಿಕ್ಕದೊಂದು ಸಮುದಾಯ. ನೋಡ ಕುತೂಹಲಕ್ಕಂತ ಮಾಡ್ತಾ ಇರೋದು. ಅದು ಶುರು ಮಾಡಿದ್ದೀರಾ ಈಗ? ಹೌದು, 1 ವರ್ಷ ಆಯಿತು. ಯಾವಾಗ ಮುಗಿಬೋದು ಸರ್ ಅದು? ಅದಕ್ಕೆ ಇನ್ನೊಂದು 5 ವರ್ಷ ಆದರೂ ಬೇಕಾಗತ್ತೆ. ಇನ್ನೂ 5 ವರ್ಷ? ಓಹೋ. ನಿಮ್ಮ ಮುಂದಿನ ಯೋಜನೆಗಳೆಲ್ಲ ಯಶಸ್ವಿಯಾಗಿ ನಡೀಲಿ. ಅದೇ ಇನ್ನೊಂದು ಕಾರ್ವಿ ಡಿಕ್ಷನರಿ ಬರುತ್ತೆ. ಆಮೇಲೆ ಮುಂದೆ ಇನ್ನೂ ಸಣ್ಣ ಸಣ್ಣ ಭಾಷೆಗಳೆಲ್ಲ, ಅಲ್ಲಿ ತುಂಬ ಭಾಷೆಗಳಿವೆ, ಸಣ್ಣ ಸಣ್ಣ ಭಾಷೆಗಳು. ಅದರದ್ದೆಲ್ಲ ಡಿಕ್ಷನರಿ ತರುವಂಥ ಒಂದು ಶಕ್ತಿ ನಿಮಗೆ ಬರಲಿ. ಈ ದಿನದ ಜೊತೆ ಬಂದು ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.